ಮೈಸೂರಿನ ಹುಣಸೂರಲ್ಲಿ ಹಾಡಹಗಲೇ ರಾಬರಿ ಆಗಿದೆ. ಗನ್ ಹಿಡಿದು ಚಿನ್ನಾಭರಣವನ್ನ ದೋಚಿಕೊಂಡು ಹೋಗಿದ್ದಾರೆ. ಅದು ನೋಡಿ, ಹಾಡಹಗಲೇ ನಡೆದಿರುವಂತಹ ರಾಬರಿ. ಗನ್ ಹಿಡಿದು ಚಿನ್ನಾಭರಣವನ್ನ ದೋಚಿಕೊಂಡು ಹೋಗಿದ್ದಾರೆ ಗ್ಯಾಂಗ್. ಸಿಬ್ಬಂದಿ ಮೇಲೆ ಫೈರಿಂಗ್ ಅನ್ನ ಮಾಡಿ ಚಿನ್ನ ವಜ್ರಾಭರಣವನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಸಿಕ್ಕಿದಾಗ ಚಿನ್ನವನ್ನ ಬಾಚಿಕೊಡ್ಬಿಡ್ಬೇಕು, ಯಾಕಂತ ಹೇಳಿದ್ರೆ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ, ಬೆಳ್ಳಿ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. ನಮ್ ಕೈಲಿ ಹೆಂಗೋ ನಿಯತ್ತಾಗಿ ದುಡಿದು ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಿಟ್ಟು ಸಿಕ್ಕಂತ ಚಿನ್ನವನ್ನ ಬೇರೆಯವ್ರನ್ನ ಸಾಯಿಸಿದ್ರಾದ್ರೂ ಅಷ್ಟೇ ಚಿನ್ನವನ್ನು ಎತ್ಕೊಂಡು ಹೋಗೋಣ ಅಂತ ಹೇಳಿ ಈ ರೀತಿಯಾಗಿ ಒಂದು ದರೋಡೆವನ್ನ ಮಾಡಿದೆ ಗ್ಯಾಂಗ್. ಸಿಬ್ಬಂದಿ ಮೇಲೆ ಫೈರಿಂಗ್ ಅನ್ನ ಮಾಡಿ ಚಿನ್ನ ವಜ್ರಾಭರಣವನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ನೋಡಿ, ಹಾಡಹಗಲೇ ನಡೆದಿರುವಂಥದ್ದು ಮೈಸೂರಿನಲ್ಲಿ ನಡೆದಂಥ ಘಟನೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಅನ್ನುವಂಥ ಶಾಪ್ ಹೆಸರು ಕೂಡ ನೋಡ್ತಾ ಇದ್ದಾರೆ. ಅದು ಹಾಡಹಗಲೇ ನಡೆದಿರುವಂಥ ಘಟನೆ ಇದು. ಗನ್ ಹಿಡ್ಕೊಂಡು ಅಲ್ಲಿರುವಂಥ ಸಿಬ್ಬಂದಿಗಳ ಮೇಲೆಲ್ಲ ಕೂಡ ಫೈರಿಂಗ್ ಅನ್ನ ಮಾಡಿಬಿಟ್ಟು ಕೈಗೆ ಸಿಕ್ಕಿದ್ದಂಥ ಎಲ್ಲ ಚಿನ್ನಾಭರಣವನ್ನು ಕೂಡ, ವಜ್ರವನ್ನು ಬೆಳ್ಳಿಯನ್ನು ಯಾವುದೂ ಬಿಡಲಿಲ್ಲ. ಚಿನ್ನದ ಬೆಲೆ ಒಂದು ಕಡೆ ಜಾಸ್ತಿ ಆಗ್ತಾನೆ ಇದೆ, ನಮ್ಮಲ್ಲಿ ನಿಯತ್ತಾಗಿ ದುಡ್ಡು ತಿನ್ನುವಂಥ ಯೋಗ್ಯತೆ ನನಗಿಲ್ಲ ಅಂತ ಅಂದ್ಕೊಂಡು ಒಂದು ಗ್ಯಾಂಗ್ಗೆ ಈ ರೀತಿಯಾಗಿ ರಾಬರಿಯನ್ನು ಮಾಡ್ಕೊಂಡು ಹೋಗಿದೆ. ಮೈಸೂರಿನ ಹುಣಸೂರಲ್ಲಿ ಹಾಡಹಗಲೇ ರಾಬರಿಯನ್ನ ಮಾಡಿರುವಂಥದ್ದು. 4 ರಿಂದ 5 ಕೋಟಿ ಮೌಲ್ಯದ ಚಿನ್ನ ಹಾಗೂ ವಜ್ರಾಭರಣಗಳನ್ನು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಜ್ಯುವೆಲರಿ ಶಾಪ್ಗೆ ನುಗ್ಗಿ ದರೋಡೆಯನ್ನ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬೈಕಲ್ಲಿ ಬಂದಿದ್ದಾರೆ 5 ಎಲ್ಲ ಮುಸ್ಕನ್ನು ಹಾಕೊಂಡು ಕವರ್ ಮಾಡಿಕೊಂಡು ಬಂದಿದ್ರು. 4 ರಿಂದ 5 ಕೋಟಿ ಮೌಲ್ಯದ ಚಿನ್ನ ಮತ್ತು ವಜ್ರಾಭರಣವನ್ನು ದೋಚಿಕೊಂಡು ಹೋಗಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ಹೊರವಲಯದಲ್ಲಿ ನಡೆದಂತಹ ಘಟನೆ ಇದು. ಜ್ಯುವೆಲರ್ಸ್ ಶಾಪ್ಗೆ ಹೋಗ್ಬಿಟ್ಟು ದರೋಡೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ ಖದೀಮರ ಗ್ಯಾಂಗ್. ಬೈಕ್ನಲ್ಲಿ 5 ಜನ ಬಂದಿದ್ದಾರೆ. ಅದು ಮುಸ್ಕನ್ನ ಹಾಕೊಂಡು ರಾಬರಿಗೆ ಯತ್ನಿಸಿದ್ದಾರೆ. ಓರ್ವ ದರೋಡೆಕೋರ ಮಾತ್ರ ಹೆಲ್ಮೆಟ್ ಅನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ಅಂಗಡಿಯಲ್ಲಿ ಮ್ಯಾನೇಜರ್ ಅಜ್ಗರ್ ಮೇಲೆ ಗುಂಡಿನ ದಾಳಿಯನ್ನು ಕೂಡ ನಡೆಸಿದ್ದಾರೆ. ಒಟ್ಟಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಿನ್ನದ ಅಂಗಡಿಯ ಮ್ಯಾನೇಜರ್. ಸ್ಥಳಕ್ಕೆ ಹುಣಸೂರು ಪೊಲೀಸರು ಕೂಡ ದೌಡಾಯಿಸಿದರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಡಹಗಲೇ ನಡೆದಿರುವಂತಹ ಈ ದರೋಡೆ ನೋಡಿ, 4 ರಿಂದ 5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ದೋಚಿಕೊಂಡು ಹೋಗಿದ್ದಾರೆ. ದಿನದಿಂದ ದಿನಕ್ಕೆ ಚಿನ್ನ, ವಜ್ರ, ಬೆಳ್ಳಿಯ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ಹೆಂಗೆ ದೋಚ್ಕೊಂಡು ಹೋಗೋದು, ಯಾವ ಜ್ಯುವೆಲರಿ ಶಾಪಿಗೆ ಎಂಟ್ರಿ ಕೊಡೋದು ಅಂತ ಹೊಂಚ್ ಹಾಕಂತ ಹೇಳಿ ಒಂದು ಗ್ಯಾಂಗ್ ಇರುತ್ತೆ. ಈಗ ನೋಡ್ತಾ ಇರಬಹುದು CCTVಲಿ ಯಾವ ರೀತಿಯಾಗಿ ದರೋಡೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ನೋಡಿ, ಮೈಸೂರಿನ ಹುಣಸೂರಿನಲ್ಲಿ ಹಾಡಹಗಲೇ ನಡೆದಂಥ ರಾಬರಿ. ಒಂದು ಕಡೆ ಚಿನ್ನ, ಬೆಳ್ಳಿ, ವಜ್ರ ರೇಟ್ ಕೂಡ ಜಾಸ್ತಿ ಆಗ್ತಾರೆ, ಒಂದು ಕಡೆ ರಾಬರಿಯನ್ನ ಮಾಡೋರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮೈಸೂರಿನ ಹುಣಸೂರು ತಾಲೂಕಿನ ಹುಣಸೂರಿನ ಹೊರವಲಯದಲ್ಲಿ ಇರ್ತಕ್ಕಂಥ ಒಂದು ಜ್ಯುವೆಲರಿ ಶಾಪ್ ನಲ್ಲಿ ಸುಮಾರು 4 ರಿಂದ 5 ಕೋಟಿ ಮೌಲ್ಯದ ಚಿನ್ನಾಭರಣ ಮತ್ತು ವಜ್ರಾಭರಣವನ್ನ 5 ಜನ ಮುಸುಕುದಾರಿಗಳು ಬಂದು ಆಗಲೇ ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿರ್ತಕ್ಕಂತಹದ್ದು. ಹುಣಸೂರು ಬಸ್ ನಿಲ್ದಾಣದ ಹಿಂದೆ ಈ ಒಂದು ಚಿನ್ನದ ಅಂಗಡಿ ಇರುವಂತಹದ್ದು. ಈ ಒಂದು ಅಂಗಡಿಗೆ ಬೈಕ್ ನಲ್ಲಿ ಬಂದಂತಹ 5 ರಿಂದ 6 ಜನ ಮುಸುಕುದಾರಿಗಳು ಏಕಾಏಕಿ ಒಳಗಡೆ ನುಗ್ಗಿ ಆ ಒಂದು ಚಿನ್ನಾಭರಣಗಳನ್ನ ದೋಚಿ ಪರಾರಿಯಾಗಿರ್ತಕ್ಕಂತಹದ್ದು. ಅಲ್ಲದೆ ಅಂಗಡಿಯ ಮ್ಯಾನೇಜರ್ ಅಜ್ಗರ್ ಮೇಲೂ ಕೂಡ ಗುಂಡಿನ ದಾಳಿಯನ್ನ ಮಾಡಿರುವಂತಹದ್ದು. ಸಾಕು, ಈ ಒಂದು ವಿಚಾರ ಈಗ ಸದ್ಯಕ್ಕೆ ಹುಣಸೂರು ಜನತೆಯನ್ನ ತಬ್ಬಿಬ್ಬಾಗಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಹುಣಸೂರು ಪೊಲೀಸರು ಕೂಡ ಅಲ್ಲಿಗೆ ಬಂದು ಸ್ಥಳವನ್ನ ಮಹಾಜರನ್ನ ಮಾಡಿ CC ಕ್ಯಾಮೆರಾಗಳನ್ನ ಆಧರಿಸಿ ಈಗಾಗಲೇ ತನಿಖೆಯನ್ನು ಕೂಡ ಶುರು ಮಾಡಿರ್ತಕ್ಕಂತಹದ್ದು. ಅಂದ್ರೆ ಈ ಹುಣಸೂರು ನಗರದಲ್ಲಿ ಈ ರೀತಿಯ ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಲ್ಲಿನ ಸ್ಥಳೀಯರನ್ನ ಆತಂಕಗೊಳಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ರಿವಾಲ್ವರ್ ಅನ್ನ ಬಳಸಿ ಗುಂಡಿನ ದಾಳಿಯನ್ನು ಕೂಡ ಮಾಡಿರ್ತಕ್ಕಂತಹದ್ದು. ಈ ಒಂದು ತಂಡವನ್ನ ಆದಷ್ಟು ಬೇಗ ಸೆರೆ ಹಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಒತ್ತಾಯಗಳು ಕೂಡ ಈಗ ಪೊಲೀಸ್ ಇಲಾಖೆಯ ಮೇಲೆ ಇರ್ತಕ್ಕಂತಹದ್ದು. ಮುಂದಿನ ತನಿಖೆಯಿಂದ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ತಿಳಿದು ಬರಬೇಕಿದೆ ನಿರೀಕ್ಷಾ. ಈಗ CCTV ದೃಶ್ಯಾವಳಿಗಳನ್ನ ಆಧರಿಸಿದ ನಂತರ ಯಾರು ಆರೋಪಿಗಳು ಅನ್ನೋದೇನಾದ್ರೂ ಗೊತ್ತಾಗ್ತಾ ಇದೆಯಾ? ಹುಡುಕುವಂತ ಪ್ರಯತ್ನ ಏನಾದ್ರು ಆಗ್ತಾ ಇದೆ? ಅವರು ಮುಸ್ಕನ್ನು ಕೂಡ ಹಾಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಇವರೇ ಅಂತ ಹೇಳಿ ಏನಾದ್ರು ಗೊತ್ತಾಗಿದ್ಯಾ ಆ ಭಾಗದವರೇನಾ? ಇಲ್ಲ, ಖಂಡಿತವಾಗಿ ನಿರೀಕ್ಷೆ ಅಂದ್ರೆ ಇನ್ನೂ ಕೂಡ ಯಾರು ಈ ಒಂದು ಮುಸುಕುದಾರಿಗಳು ಅನ್ನುವಂತಾದ್ರು ಪತ್ತೆ ಆಗಿಲ್ಲ. ಆದ್ರೂ ಕೂಡ ಇನ್ನು ಅದೇ ಒಂದು ದಾರಿಯಲ್ಲಿ ಪೊಲೀಸರು ಕೂಡ ತಮ್ಮ ತನಿಖೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪೊಲೀಸರು ಈಗಾಗಲೇ ಏನು ಆ ಒಂದು ಅಂಗಡಿ ಆಗಿರ್ಬೋದು, ಅಂಗಡಿಗೆ ಸೇರುವಂತಹ ಎಲ್ಲಾ ರಸ್ತೆಯಲ್ಲಿ ಇರ್ತಕ್ಕಂತಹ ಎಲ್ಲಾ CC ಕ್ಯಾಮೆರಾಗಳನ್ನ ದಾಖಲೆಗಳನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಏನು ಮೈಸೂರು ಜಿಲ್ಲೆಯ SP ಆದಂತಹ ವಿಷ್ಣುವರ್ಧನ್ ಅವರು ಕೂಡ ಈಗ
ಖುದ್ದು ಫೀಲ್ಡ್ಗೆ ಇಳಿದಿರ್ತಕ್ಕಂಥದ್ದು. ಅಂದ್ರೆ ಈ ರೀತಿಯ ಒಂದು ಘಟನೆ ಮೈಸೂರು ಜಿಲ್ಲೆಯಲ್ಲಿ ಹಿಂದೆಂದೂ ಕೂಡ ಸಂಭವಿಸಿದ್ದಿಲ್ಲ. ಅಂದ್ರೆ ಗುಂಡಿನ ದಾಳಿಯನ್ನು ಮಾಡಿ ಚಿನ್ನಾಭರಣವನ್ನ ದೋಚಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದು, ಈ ಒಂದು ಮುಸುಕುದಾರಿ ಗುಂಪನ್ನ ಬೆನ್ನತ್ತಲಿಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಬೇಕಾದಂತಹ ಟ್ರಾಫಿಕ್ ಸಿಗ್ನಲ್ಗಳ ಒಂದು CC ಕ್ಯಾಮೆರಾಗಳಿರ್ಬೋದು ಮತ್ತು ಈ ಒಂದು ದಾರಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂಗಡಿಗಳ CC ಕ್ಯಾಮೆರಾಗಳನ್ನು ಕೂಡ ಬಳಸ್ತಾ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಅವರು ಬಳಸಿರ್ತಕ್ಕಂಥ ಮೋಟಾರ್ ಬೈಕ್ ಇರ್ಬೋದು, ಇವೆಲ್ಲದರ ಮಾಹಿತಿಯನ್ನ ಕೂಡ ಈಗ ಕಲೆ ಹಾಕಿ ಈ ಒಂದು ಏನು ಮುಸುಕುದಾರಿ ಗ್ಯಾಂಗ್ ಇದೆ ಅವರ ಪತ್ತೆಗೆ ಕ್ರಮ ವಹಿಸಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹುಣಸೂರಿನಲ್ಲಿ ನಡೆದಂಥ ಹಾಡು ಹಗಲೇ ನಡೆದಂಥ ದರೋಡೆ ಪ್ರಕರಣ ಇದು. ಒಟ್ಟಾರೆಯಾಗಿ 4 ರಿಂದ 5 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ವಜ್ರಾಭರಣಗಳನ್ನು ದೋಚಿಕೊಂಡು ಹೋಗಿರುವಂಥದ್ದು. CCTVಯಲ್ಲಿ ಎಲ್ಲ ದೃಶ್ಯಗಳು ಕೂಡ ಕ್ಯಾಪ್ಚರ್ ಆಗಿದೆ. ಅಲ್ಲಿ ಗನ್ನನ್ನು ತೋರಿಸಿ ಹೆದರಿಸ್ಬಿಟ್ಟು ಕೂಡ ಈ ರೀತಿಯಾಗಿ ದೋಚ್ಕೊಂಡು ಹೋಗಿದ್ದಾರೆ. ಒಟ್ಟಿನಲ್ಲಿ ಕೈಗೆ ಸಿಕ್ಕಂಥದ್ದು ಎಲ್ಲದನ್ನು ಕೂಡ ದೋಚ್ಕೊಂಡು ಹೋಗಿರುವಂಥದ್ದು. ಬೈಕ್ನಲ್ಲಿ ಬಂದಿದ್ದಾರೆ 5 ಜನ, ಅದರಲ್ಲಿ ಮುಸ್ಕನ್ನು ಹಾಕೊಂಡು ಬಂದಿದ್ದಾರೆ. ಓರ್ವ ದರೋಡೆಕೋರ ಮಾತ್ರ ಹೆಲ್ಮೆಟ್ ಅನ್ನು ಬಿಟ್ಟು ಪರಾರಿಯಾಗಿರುವಂಥದ್ದು. ಕೈಗೆ ಸಿಕ್ಕಿದ್ನೆಲ್ಲ ದೋಚ್ಕೊಂಡು ಹೋಗಿರುವಂಥದ್ದು. ಬೈಕ್ನಲ್ಲಿ ಬಂದಿದ್ದಾರೆ ಎಲ್ಲರೂ ಕೂಡ. ಅಂಗಡಿಯಲ್ಲಿ ಮ್ಯಾನೇಜರ್ ಅಜ್ಗರ್ ಮೇಲೆ ಗುಂಡಿನ ದಾಳಿ ಕೂಡ ನಡೆಸಿ ಈ ರೀತಿಯಾಗಿ ರಾಬರಿಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಿನ್ನದ ಅಂಗಡಿಯ ಮ್ಯಾನೇಜರ್. ಒಟ್ಟಿನಲ್ಲಿ ಸ್ಥಳಕ್ಕೆ ದೌಡಾಯಿಸಿದರೆ ಹುಣಸೂರು ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಶಾಪ್ ಹೆಸರು. ಅಲ್ಲಿ ಈ ರೀತಿಯಾಗಿ ರಾಬರಿ ಪ್ರಕರಣ ನಡೆದಿರುವಂಥದ್ದು.